ನಿಮ್ಮ ಜೀವನದಲ್ಲಿ ಕೆಲವು ತಪ್ಪಿಸಲು ಸಾಧ್ಯವಿಲ್ಲದ ಸತ್ಯಗಳಿವೆ. ನೀವು ಅದರಿಂದ ಎಷ್ಟು ದೂರ ಓಡಿದರೂ, ನೀವು ಎಷ್ಟು ಎಸ್ಕಂಡರ್ ಮಾಡಲು ಪ್ರಯತ್ನಿಸಿದರೂ, ನೀವು ಎಷ್ಟು ನಾಟಕ ಮಾಡುತ್ತಿದ್ದರೂ, ಒಂದು ದಿನ ಆ ಸತ್ಯಗಳು ನಿಮ್ಮ ಮುಖಕ್ಕೆ ಮುಖಾಮುಖಿಯಾಗುತ್ತವೆ. ಆ ಕ್ಷಣ ನಿನ್ನ ಹೃದಯ ಮುರಿಯುತ್ತದೆ, ನಿನ್ನ ಅಹಂ ಮುರಿಯುತ್ತದೆ, ನಿನ್ನ ಭ್ರಮೆಗಳು ಮುರಿಯುತ್ತವೆ. ಆದರೆ ಆ ಚೀಟುಗೆ ಅಂತ್ಯವಿಲ್ಲ. ಇದು ಒಂದು ಜನ್ಮ, ಹೊಸ ನಿನ್ನೊಬ್ಬನು ಹುಟ್ಟುವ ಕ್ಷಣ. ಸತ್ಯವನ್ನು ಒಪ್ಪುವ ವ್ಯಕ್ತಿ ಸತ್ಯವನ್ನು ಬದಲಾಯಿಸುವ ವ್ಯಕ್ತಿಯಾಗುತ್ತಾನೆ. ನಾನು ಇಂದು ನಿಮಗೆ ಹೇಳಲು ಹೋಗುತ್ತಿರುವ ಸತ್ಯಗಳು ನಿಮ್ಮನ್ನು ನೋವು ನೀಡುತ್ತವೆ. ಅದು ನಿಮಗೆ ಮುರಿಯುತ್ತದೆ. ಆದರೆ ಒಂದೇ ಸಮಯದಲ್ಲಿ ಅದು ನಿಮ್ಮನ್ನು ಹೊಸ ವ್ಯಕ್ತಿಯಾಗಿ ರೂಪಿಸುತ್ತದೆ. ಮೊದಲ ಸತ್ಯವೆಂದರೆ, ಜನರು ನಿನ್ನನ್ನು ನಿನ್ನ ವ್ಯಕ್ತಿತ್ವಕ್ಕಾಗಿ ಪ್ರೀತಿಸುತ್ತಿಲ್ಲ. ಅವರು ನಿಮಗೆ ಏನು ನೀಡಬಹುದು ಎಂಬುದನ್ನು ಮಾತ್ರ ನೋಡುತ್ತಿದ್ದಾರೆ. ನೀವು ಅವರಿಗೆ ಉಪಯುಕ್ತರಾಗಿರುವಷ್ಟು ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ. ನೀವು ಅವರಿಗೆ ಉಪಯೋಗವಿಲ್ಲದವರಾಗಿದ್ದರೆ ಅವರು ಬದಲಾಯಿಸುತ್ತಾರೆ. ನೀವು ಅವರು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಎಂದು ನೀವು ಯೋಚಿಸುತ್ತೀರೋ ಅಷ್ಟು ಯಾರೂ ನಿಮ್ಮನ್ನು ಪ್ರೀತಿಸುವುದಿಲ್ಲ. ನೀವು ಯಾರು ಎಂದು ಕೇಳುತ್ತಾ ಅವರು ಪ್ರೀತಿಸುವುದು ನೀವು ಅವರಿಗೆ ನೀಡುವ ಭಾವನೆ. ನೀವು ಯಾವಾಗಲಾದರೂ ಗಮನಿಸಿದ್ದೀರಾ? ನೀವು ದುಃಖಿತರಾಗಿದ್ದರೆ ಯಾರೂ ನಿಮ್ಮ ಹತ್ತಿರ ಬರುವುದಿಲ್ಲ. ಆದರೆ ನೀವು ಎದ್ದರೆ ಎಲ್ಲರಿಗೂ ಹಠಾತ್ ಹತ್ತಿರದ ಸ್ನೇಹಿತರಂತೆ ವರ್ತಿಸುತ್ತಾರೆ. ಇದು ಪ್ರೀತಿಯಲ್ಲ, ಇದು ಅನುಕೂಲತೆ. ಇದು ಪ್ರೀತಿಯಲ್ಲ, ಇದು ಲಾಭ. ನೀವು ಈ ಸತ್ಯವನ್ನು ಅರ್ಥ ಮಾಡಿಕೊಂಡ ದಿನ ನೀವು ನಿಮ್ಮ ಜೀವನದಲ್ಲಿ ಯಾರನ್ನು ಇಡಬೇಕು ಮತ್ತು ಯಾರನ್ನು ಬಿಡಬೇಕು ಎಂಬುದನ್ನು ತಿಳಿಯುತ್ತೀರಿ. ಇದು ನೋವುಂಟು ಮಾಡುವುದು, ಆದರೆ ಇದು ಸತ್ಯ. ನೀವು ಈ ಸತ್ಯವನ್ನು ಒಪ್ಪಿದಾಗ ಮುಂದಿನ ಸತ್ಯವು ನಿಮಗೆ ಇನ್ನಷ್ಟು ಆಳವಾಗಿ ಹೊಡೆದು ಹೋಗುತ್ತದೆ. ಒಂದು ದಿನ ನೀವು ನಿಮ್ಮಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಯೋಚಿಸಿದ ಕೆಲವು ಜನರನ್ನು ಮರೆತೀತೀರಿ. ಈ ಕ್ಷಣ ನೀವು ನಿಮ್ಮ ಹೃದಯದಲ್ಲಿ ಆ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿರಬಹುದು. ನಾನು ಅವನಿಲ್ಲದೆ ಹೇಗೆ ಬದುಕಬಹುದು? ಆದರೆ ಕಾಲ ಎಲ್ಲವನ್ನೂ ಗುಣಪಡಿಸುತ್ತದೆ. ಒಂದು ದಿನ ನೀವು ಆ ವ್ಯಕ್ತಿಯ ಬಗ್ಗೆ ಸೀಕ್ವರ್ ಯೋಚಿಸುವುದಿಲ್ಲ. ಅದು ದ್ರೋಹವಲ್ಲ, ಅದು ಚೇತರಿಕೆ, ಅದು ಬೆಳವಣಿಗೆ. ಅದು ಬಗ್ಗೆ ಯೋಚಿಸಿ. ನಿಮ್ಮನ್ನು ಮುರಿಯುವಷ್ಟು ಮಹತ್ವದಿದ್ದ ಜನರು ಈಗ ನಿಮ್ಮ ಜೀವನದಲ್ಲಿ ಇಲ್ಲ. ಅದು ಹೇಗೆ ಆಯಿತು? ಅದು ನೀವು ಬೆಳೆಯಿದ ಕಾರಣ, ಅದು ನೀವು ಅಭಿವೃದ್ಧಿಯಾಗಿದ ಕಾರಣ. ನೀವು ಬೆಳೆಯುವಾಗ ಕೆಲವು ಜನರು ಸ್ವಾಭಾವಿಕವಾಗಿ ಹಿಂಜರಿಯುತ್ತಾರೆ. ಅದು ನಷ್ಟವಲ್ಲ, ಅದು ಜೀವನ. ಆದರೆ ಕೆಲವು ಗಾಯಗಳು ಕಾಲದೊಂದಿಗೆ ಗುಣವಾಗುವುದಿಲ್ಲ. ಅವು ನಿಮ್ಮ ಬಾಲ್ಯದವು. ನೀವು ಅಸುರಕ್ಷಿತವಾಗಿರುವುದಕ್ಕೆ ಏಕೆ? ನೀವು ಹೆಚ್ಚು ಯೋಚಿಸುತ್ತಿರುವುದಕ್ಕೆ ಏಕೆ? ನೀವು ನಿರಾಕರಣೆಯ ಬಗ್ಗೆ ಭಯಪಡುತ್ತಿರುವುದಕ್ಕೆ ಏಕೆ? ಇದು ಈಗ ಬಂದಿಲ್ಲ. ನೀವು ಮಕ್ಕಳಾಗಿದ್ದಾಗ ಬಂದ ಗಾಯವೇ ಅದು. ನೀವು ಆ ಗಾಯವನ್ನು ನಿರ್ಲಕ್ಷಿಸಿದರೆ ಅದು ನಿಮ್ಮ ಸಂಬಂಧಗಳಲ್ಲಿ ತೋರುತ್ತದೆ. ಇದು ನಿಮ್ಮ ಆತ್ಮವಿಶ್ವಾಸದಲ್ಲಿ ತೋರಿಸುತ್ತದೆ. ಇದು ನಿಮ್ಮ ನಂಬಿಕೆಯಲ್ಲಿ ತೋರಿಸುತ್ತದೆ. ಇದು ನಿಮ್ಮ ಕೋಪದಲ್ಲಿ ತೋರಿಸುತ್ತದೆ. ನೀವು ಈಗಾಗಲೇ ಸಂಭವಿಸಿದುದಕ್ಕೆ ಪ್ರತಿಕ್ರಿಯಿಸುತ್ತಿಲ್ಲ. ಬಹು ವರ್ಷಗಳಿಂದ ಸಾಗಿಸುತ್ತಿರುವ ಪರಿಹಾರವಾಗದ ನೋವಿಗೆ ನೀವು ಅದನ್ನು ಗುಣಪಡಿಸದಿದ್ದರೆ ಅದು ನಿಮ್ಮ ಸಂಪೂರ್ಣ ಜೀವನವನ್ನು ನಿಯಂತ್ರಿಸುತ್ತದೆ. ನೀವು ಎಷ್ಟು ದೊಡ್ಡವರಾಡಿದ್ದರೂ ನಿಮ್ಮ ಬಾಲ್ಯದ ಗಾಯಗಳು ನಿಮ್ಮ ನಿರ್ಧಾರಗಳನ್ನು ನಿಯಂತ್ರಿಸುತ್ತವೆ. ಆ ಗಾಯಗಳನ್ನು ಚೇತರಿಸಲು ಮೊದಲು ನೀವು ಒಂದು ಸತ್ಯವನ್ನು ಒಪ್ಪಿಕೊಳ್ಳಬೇಕು. ನಿಮಗೆ ನಿಷ್ಠಾವಂತರಾಗಿರುವವರು ನಿಷ್ಠಾವಂತರಾಗಿಲ್ಲ. 100% ನೀಡುವವರು ನಿಮಗೆ 10% ಕೂಡ ನೀಡುವುದಿಲ್ಲ. ನೀವು ಅವರನ್ನು ಆದ್ಯತೆಯಂತೆ ನೋಡುತ್ತೀರಿ, ಆದರೆ ಅವರು ನಿಮ್ಮನ್ನು ಆಯ್ಕೆಯಂತೆ ನೋಡುತ್ತಾರೆ. ನೀವು ಅವರನ್ನು ರಕ್ಷಿಸುತ್ತೀರಿ, ಅವರು ನಿಮ್ಮನ್ನು ಬಳಸುತ್ತಿದ್ದಾರೆ. ನೀವು ಅವರಿಗೆ ನಂಬಿಕೆ ಇಡುತ್ತೀರಿ, ಅವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ. ಇದು ನೋವುಂಟು ಮಾಡುತ್ತದೆ, ಆದರೆ ಇದು ವಾಸ್ತವಿಕತೆ. ನಿಷ್ಠಾವಂತವಾಗಿರುವುದು ದುರ್ಬಲತೆ ಅಲ್ಲ, ಆದರೆ ತಪ್ಪಾದ ವ್ಯಕ್ತಿಗೆ ನಿಷ್ಠಾವಂತವಾಗಿರುವುದು ನಿಮ್ಮ ಜೀವನವನ್ನು ನಿಧಾನವಾಗಿ ವಿಷಗೊಳಿಸುತ್ತದೆ. ನೀವು ನೀಡುವ ನಿಷ್ಠೆ
ಅವರು ಮೌನದಿಂದ ಪ್ರತಿಕ್ರಿಯಿಸಿದರೆ ಅದು ಒಂದು ಸಂಕೇತ, ಅದು ಒಂದು ಪಾಠ, ಅದು ಒಂದು ಎಚ್ಚರಿಕೆ. ಈ ವಾಸ್ತವವನ್ನು ನೀವು ಅರ್ಥ ಮಾಡಿಕೊಂಡ ನಂತರ ಮುಂದಿನ ಸತ್ಯವು ನಿಮಗೆ ಇನ್ನಷ್ಟು ಆಳವಾಗಿ ತಲುಪುತ್ತದೆ. ನೀವು ನಿಮ್ಮ ಉದ್ದೇಶಗಳ ಮೂಲಕ ನಿಮ್ಮನ್ನು ಅಳೆಯುತ್ತೀರಿ, ಆದರೆ ಜಗತ್ತು ನಿಮ್ಮ ಕ್ರಿಯೆಗಳ ಮೂಲಕ ನಿಮ್ಮನ್ನು ಅಳೆಯುತ್ತದೆ. ನೀವು ಯೋಚಿಸುತ್ತೀರಿ, ನಾನು ಒಳ್ಳೆಯ ವ್ಯಕ್ತಿ, ನಾನು ಯಾರಿಗೂ ಹಾನಿ ಮಾಡುವುದಿಲ್ಲ. ಆದರೆ ಜಗತ್ತಿನಲ್ಲಿ ಕೇಳುವ ಏಕೈಕ ಪ್ರಶ್ನೆ ಏನೆಂದರೆ, ನೀವು ಏನು ಮಾಡಿದಿರಿ? ಉದ್ದೇಶಗಳು ನಿಮ್ಮ ಅಹಂಕಾರವನ್ನು ರಕ್ಷಿಸುತ್ತವೆ, ಕ್ರಿಯೆಗಳು ನಿಮ್ಮ ಜೀವನವನ್ನು ನಿರ್ಮಿಸುತ್ತವೆ. ಜಗವು ನಿಮ್ಮ ಹೃದಯವನ್ನು ನೋಡುವುದಿಲ್ಲ, ಅದು ನಿಮ್ಮ ಫಲಿತಾಂಶಗಳನ್ನು ನೋಡುತ್ತದೆ. ನೀವು ಎಷ್ಟು ಉತ್ತಮವಾಗಿದ್ದರೂ ಜಗತ್ತು ಮಾತ್ರ ಫಲಿತಾಂಶವನ್ನು ಅಳೆಯುತ್ತದೆ. ನೀವು ಎಷ್ಟು ಪ್ರಯತ್ನ ಮಾಡಿದರೂ ಜಗತ್ತು ಕೇವಲ ಫಲಿತಾಂಶವನ್ನು ಮಾತ್ರ ನೋಡುತ್ತದೆ. ಇದು ನ್ಯಾಯವಿಲ್ಲದದ್ದಾಗಿದೆ. ಆದರೆ ನ್ಯಾಯವಿಲ್ಲದ ಜಗತ್ತಿನಲ್ಲಿ ನ್ಯಾಯವಾದ ನಿರೀಕ್ಷೆಗಳೊಂದಿಗೆ ಬದುಕಲು ಸಾಧ್ಯವಿಲ್ಲ. ಅದರ ಕಾರಣದಿಂದ ಕೆಲವು ಜನರು ತಮ್ಮ ಕ್ರಿಯೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಅವರು ಅಳವಡಿಸಿದ್ದಾರೆ. ನೀವು ಹೇಳುತ್ತೀರಿ, ನನಗೆ ಈ ಜೀವನ ಇಷ್ಟವಿಲ್ಲ, ನನಗೆ ಈ ಜನರು ಇಷ್ಟವಿಲ್ಲ, ನನಗೆ ಈ ಪರಿಸರ ಇಷ್ಟವಿಲ್ಲ. ಆದರೆ ನೀವು ಅದನ್ನು ಬಿಡುವುದಿಲ್ಲ, ಏಕೆಂದರೆ ನೀವು ಆ ನೋವಿಗೆ ಅಲೆಯಾಗಿದ್ದೀರಿ. ನೋವು ಪರಿಚಿತವಾಗಿದೆ, ಆರಾಮದಾಯಕ, ಸುರಕ್ಷಿತ. ನೀವು ಆ ನೋವಿನಲ್ಲಿ ಒಂದು ಗುರುತನ್ನು ನಿರ್ಮಿಸಿದ್ದಾರೆ. ನೀವು ಅದನ್ನು ಬಿಟ್ಟು ಹೋಗಿದರೆ ನೀವು ಯಾರು ಎಂಬುದನ್ನು ನಿಮಗೆ ಗೊತ್ತಾಗುವುದಿಲ್ಲ ಎಂಬುದರಿಂದ ನೀವು ಭಯಪಡುತ್ತೀರಿ. ಆದರೆ ಸತ್ಯವೆಂದರೆ, ನೀವು ಆ ನೋವನ್ನು ಬಿಡುವಾಗ ಮಾತ್ರ ನಿಮ್ಮ ನಿಜವಾದ ಗುರುತನ್ನು ಬಹಿರಂಗಗೊಳಿಸಲಾಗುತ್ತದೆ. ನೀವು ದೂರಿನಾಡುತ್ತಿರುವ ನೋವು, ನೀವು ಗುಪ್ತವಾಗಿ ಅದನ್ನು ಹಿಡಿದಿಟ್ಟುಕೊಂಡು ನಿಮ್ಮೊಂದಿಗೆ ಇಟ್ಟುಕೊಂಡಿದ್ದೀರಿ. ಈ ವ್ಯಸನದ ಮೂಲವೆಂದರೆ ನೀವು ಒಬ್ಬರೇ ಇರಲು ಭಯಪಡುತ್ತೀರಿ. ಆದ್ದರಿಂದ ನೀವು ನಿಮ್ಮನ್ನು ಗೌರವಿಸುವವರನ್ನು, ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರನ್ನು ಮತ್ತು ನಿಮ್ಮನ್ನು ಬಳಸುವವರನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಏಕಾಂತವು ಭಯಂಕರವಾಗಿದೆ, ಆದರೆ ತಪ್ಪಾದ ಸಂಗಾತಿ ಜೀವ ಹಾನಿಕಾರಕವಾಗಿದೆ. ನೀವು ಏಕಾಂತವಾಗಿರಲು ಕಲಿಯುವ ದಿನ ನಿಮ್ಮ ಮಾನದಂಡಗಳು ಏರಿಕೆಯಾಗುತ್ತವೆ, ನಿಮ್ಮ ಆಯ್ಕೆಗಳು ಸುಧಾರಿಸುತ್ತವೆ, ನಿಮ್ಮ ಶಾಂತಿ ಮರಳುತ್ತದೆ. ಒಬ್ಬನಾಗಿರುವುದು ಶಿಕ್ಷೆಯಲ್ಲ, ಇದು ತಯಾರಿ, ಇದು ರೂಪಾಂತರ. ಒಬ್ಬರಾಗಿ ಇರುವುದರಿಂದ ನೀವು ಭಯಪಡುತ್ತೀರಿ. ಇದು ನಿಧಾನವಾಗಿ ನಿಮ್ಮ ಜೀವನವನ್ನು ನಾಶ ಮಾಡುತ್ತದೆ. ಈ ಭಯದ ಕಾರಣವೆಂದರೆ ನೀವು ನಿಮ್ಮ ಮೌಲ್ಯವನ್ನು ತಿಳಿಯುವುದಿಲ್ಲ. ಇದು ನಿಮ್ಮ ದೋಷವಲ್ಲ. ನೀವು ಯಾವಾಗಲೂ ಸರಿಯಾದ ವ್ಯಕ್ತಿಗಳಿಂದ ಸರಿಯಾದ ರೀತಿಯಲ್ಲಿ ವ್ಯವಹರಿಸಲ್ಪಟ್ಟಿಲ್ಲ. ಆದ್ದರಿಂದ ನೀವು ಕನಿಷ್ಠವನ್ನು ಗರಿಷ್ಠವಾಗಿ ಒಪ್ಪುತ್ತೀರಿ. ನೀವು ನಿಮ್ಮನ್ನು ಹಕ್ಕುಪತ್ರದಂತೆ ಸ್ವೀಕರಿಸುವುದು ನಿಮ್ಮ ಹೃದಯಕ್ಕೆ ನೋವನ್ನು ತರಿಸುತ್ತದೆ, ನಿಮ್ಮ ಮನಸ್ಸಿಗೆ ಗೊಂದಲ, ನಿಮ್ಮ ಆತ್ಮಕ್ಕೆ ಅವಮಾನ. ನೀವು ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳುವ ದಿನ ನಿಮ್ಮ ಸಂಪೂರ್ಣ ಜೀವನ ಪುನರಾರಂಭವಾಗುತ್ತದೆ. ನೀವು ಹಕ್ಕು ಹೊಂದಿರುವುದಕ್ಕಿಂತ ಕಡಿಮೆ ಸಹಿಸುತ್ತೀರಿ. ಆ ಸಹಿಷ್ಣುತೆಯಲ್ಲಿ ಮತ್ತೊಂದು ಸತ್ಯವಿದೆ. ನೀವು ಹತ್ತಿರವಾಗಿರುವಂತೆ ನಿರೀಕ್ಷಿಸುವವರು ನಿಮ್ಮ ಬಗ್ಗೆ ಸಿಕ್ಕುಏರ ಯೋಚಿಸುವುದಿಲ್ಲ. ನೀವು ಉತ್ತರಗಳನ್ನು ಹುಡುಕುತ್ತಿದ್ದೀರಿ, ಅವರು ವಿವರವನ್ನು ನೀಡುವುದಿಲ್ಲ. ಅವರು ನಿಮ್ಮ ಬಗ್ಗೆ ನೀವು ಯೋಚಿಸುವಷ್ಟು ಯೋಚಿಸುವುದಿಲ್ಲ. ನೀವು ನಿಮ್ಮ ಹೃದಯಕ್ಕೆ ಮುಚ್ಚುವಿಕೆ ಹುಡುಕುತ್ತೀರಿ, ಅವರು ತಮ್ಮ ಸ್ವಭಾವಕ್ಕೆ ಶ್ರವಣವನ್ನು ನೀಡುತ್ತಾರೆ. ಈ ಸತ್ಯ ನೋವುಂಟು ಮಾಡುತ್ತದೆ, ಆದರೆ ಮುಂದಿನ ಸತ್ಯ ಇನ್ನೂ ಹೆಚ್ಚು ಶಕ್ತಿಯುತವಾಗಿದೆ. ನಿಮ್ಮ ಜೀವನವು ನೀವು ಒಪ್ಪಿಕೊಳ್ಳಲು ಆಯ್ಕೆ ಮಾಡುವುದರಿಂದ ನಿರ್ಧಾರವಾಗುತ್ತದೆ. ಕೀಳ್ಮಟ್ಟದ ಮಾನದಂಡಗಳು ಈವರವ ಕೀಳ್ಮಟ್ಟದ ಜೀವನ, ಉನ್ನತ ಮಾನದಂಡಗಳು ಈವರವ ಉನ್ನತ ಜೀವನ. ನಿಮ್ಮ ಜೀವನವು ನೀವು ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿದೆ. ನೀವು ಹೊಂದಿರುವ ಮಾನದಂಡಗಳು ನೀವು ಹೊಂದಿರುವವು. ನಿಮ್ಮ ಮಾನದಂಡಗಳು ಬದಲಾಯಿಸಿದ ಕ್ಷಣದಲ್ಲೇ ನಿಮ್ಮ ಜೀವನ ಬದಲಾಯಿಸುತ್ತದೆ. ನಿಮ್ಮ ಭವಿಷ್ಯ ನೀವು ಸಹಿಸಲು ಆಯ್ಕೆ ಮಾಡುವುದರಿಂದ
ನಿರ್ಧಾರವಾಗುತ್ತದೆ. ನಿಮ್ಮ ಶಾಂತಿ ನೀವು ಏನು ಅನುಮತಿಸುತ್ತೀರಿ ಎಂಬುದರಿಂದ ನಿರ್ಧಾರವಾಗುತ್ತದೆ. ನೀವು ನಿಮ್ಮ ಮಾನದಂಡಗಳನ್ನು ಏರಿಸುತ್ತಿದ್ದರೆ ನಿಮ್ಮ ಜೀವನವು ಸ್ವಯಂಚಾಲಿತವಾಗಿ ಶೋಧಿಸಲಾಗುತ್ತದೆ. ತಪ್ಪಾದವರು ಹೋಗುತ್ತಾರೆ, ಸರಿಯಾದವರು ಬರುವರು. ನಿನ್ನ ಮಾರ್ಗವು ಸ್ಪಷ್ಟವಾಗುತ್ತದೆ. ಈ ಸತ್ಯಗಳು ನಿಮಗೆ ನೋವು ತರುವುದಾಗಿದೆ. ಅವು ನಿಮ್ಮನ್ನು ಮುರಿಯಬಹುದು. ಆದರೆ ಇದರ ಬಗ್ಗೆ ಯೋಚಿಸಿ. ಮೂಡಿದ ಕನ್ನಡಿ ಅಪಾಯಕಾರಿ. ಮೂಡಿದ ಹೃದಯ ನಿಲ್ಲಿಸಲು ಸಾಧ್ಯವಿಲ್ಲ. ನೀವು ಮೂಡಿರಬಹುದು, ಆದರೆ ನೀವು ಮುಗಿಯಲು ಸಾಧ್ಯವಿಲ್ಲ. ನೀವು ಯೋಧರಾಗಿದ್ದೀರಿ. ಯಾರೂ ನಿಮ್ಮನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಈ ಸತ್ಯಗಳಲ್ಲಿ ಯಾವುದು ನಿಮ್ಮ ಮನಸ್ಸನ್ನು ಹೆಚ್ಚು ಪ್ರಭಾವಿತ ಮಾಡಿದೆ? ಕೆಳಗೆ ಕಮೆಂಟ್ ಮಾಡಿ. ಈ ಸತ್ಯ ನನ್ನಿಗಾಗಿ ಅಗತ್ಯವಿದೆ ಎಂದು ಬರೆಯಿರಿ ಮತ್ತು ಆ ಒಂದು ಸತ್ಯವನ್ನು ಉಲ್ಲೇಖಿಸಿ. ನಿಮ್ಮ ಕಾಮೆಂಟ್ ನಿಮ್ಮಂತಹ ಇನ್ನೊಬ್ಬ ಯೋಧನಿಗೆ ಎಚ್ಚರಿಕೆಯ ಕರೆಯಾಗಬಹುದು. ಈ ವಿಡಿಯೋ ನಿಮಗೆ ಮೌಲ್ಯ ನೀಡಿದರೆ ಹಂಚಿಕೊಳ್ಳಿ. ಏಕೆಂದರೆ ಅರಿವೋನ್ ಕೇವಲ ಚಾನಲ್ ಅಲ್ಲ, ಇದು ಒಂದು ಸಮುದಾಯ. ಯೋಧ ಸಮುದಾಯಕ್ಕೆ ಸೇರಿ. ಇದು ಇಷ್ಟವಾಗುತ್ತದೆ ಚಂದ ಹಾಕಿ. ಅರಿವೋನ್ ಕುಟುಂಬಕ್ಕೆ ಸೇರಿ. ನೀವು ಅನುಮತಿಸುವುದು ನಿಮ್ಮ ಶಾಂತಿಯನ್ನು ನಿರ್ಧರಿಸುತ್ತದೆ. ನಾನು ಅರಿವೋನ್. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ನೋಡುತ್ತೇನೆ. ರಾಕ್ ಆನ್ ಯೋಧ.